ಎಚ್ಚೆತ್ತುಕೊಳ್ಳಿ, ಎಚ್ಚೆತ್ತುಕೋ. ಈ ಮನೆಯ ಸದಸ್ಯರ ಪೈಕಿ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಅಲ್ಲಿ ಈಗ ಆಟದ ಇಂಟೆನ್ಸಿಟಿ ಹೆಚ್ಚಾಗ್ತಾ ಇದೆ. ಅಣ್ಣ ತಂಗಿ, ಅಕ್ಕ ತಮ್ಮ, ಫ್ರೆಂಡ್ಶಿಪ್ ಅನ್ನೋದನ್ನೆಲ್ಲ ಬಿಟ್ಟು ಈಗ ಅವರ ಆಟಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದವರು ಈಗ ಕಾಂಪಿಟೇಟರ್ಸ್ ಆಗಿದ್ದಾರೆ. ಇನ್ನು ಇದರಲ್ಲಿ ತುಂಬಾನೇ ಎಲ್ರಿಗೂ ಇಷ್ಟ ಆಗಿದ್ದ ಜೋಡಿ ಫ್ರೆಂಡ್ಶಿಪ್ ಅಂದ್ರೆ ಅದು ಹನುಮಂತ ಹಾಗೆ ಧನರಾಜ್. ಇವರ ಜೋಡಿ ಹೊರಗಡೆ ಇರೋ ಪ್ರೇಕ್ಷಕರಿಗೂ ಹಾಗೆ ಮನೆಯಲ್ಲಿರೋ ಸ್ಪರ್ಧಿಗಳಿಗೂ ಕೂಡ ತುಂಬಾನೇ ಇಷ್ಟ ಆಗಿತ್ತು. ಇನ್ನು ಇವರಿಬ್ರು ಯಾವುದೇ ಕಾರಣಕ್ಕೂ ಜಗಳ ಆಡಲ್ಲ, ಇವರಿಬ್ರು ಮಧ್ಯೆ ಯಾವುದೇ ಡಿಫ್ರೆನ್ಸ್ ಬರಲ್ಲ, ಇವರಿಬ್ರು ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ಅಂತೆಲ್ಲರೂ ಅನ್ಕೊಂಡಿದ್ರು. ಆದ್ರೆ ಈಗ ಬಿಗ್ ಬಾಸ್ ಆಟದಲ್ಲಿ ಇವರಿಬ್ರು ಮಧ್ಯೆ ಕೂಡ ಭಿನ್ನಾಭಿಪ್ರಾಯ, ಜಗಳ, ಆರ್ಗ್ಯುಮೆಂಟ್, ಟಾರ್ಗೆಟ್, ನಾಮಿನೇಷನ್ ಅಂತೆಲ್ಲ ಬರ್ತಾ ಇದೆ. ಇನ್ನು ಇದ್ರ ಉದಾಹರಣೆ ಏನು ಅಂತ ನೋಡೋದಾದ್ರೆ, ಕಳೆದ ಕೆಲವು ದಿನಗಳಿಂದ ಕೂಡ ಧನರಾಜ್ ಅವರು ಹನುಮಂತನಿಗೆ ಕೆಲವೊಂದು ವಿಚಾರದಲ್ಲಿ ಟಾರ್ಗೆಟ್ ಮಾಡಿ ಹೇಳೋದಾಗ್ಲಿ ಅಥವಾ ಹನುಮಂತ ಅವರು ಧನರಾಜ್ಗೆ ಹೇಳೋದಾಗ್ಲಿ ನಡೀತದೆ. ಅದರಲ್ಲಿ ಯಾವ್ದಾವ್ದು ಮುಖ್ಯವಾಗಿ ಅನ್ನೋದ ನೋಡೋದಾದ್ರೆ, ಸುದೀಪ್ ಅವರ ಒಂದು ಸಂಚಿಕೆಯಲ್ಲಿ ಮಹಾರಾಜ ಟಾಸ್ಕ್ ಆಡಿದ ವಾರ ಕೆಲವು ಹೆಸರು ಇರುವಂತಹ ಕಿರೀಟಗಳನ್ನು ತಂದು ಅದು ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಈ ಟಾಸ್ಕ್ ನಲ್ಲಿ ಕಿರೀಟ ಹಾಕಿದವ್ರಿಗೂ ಮತ್ತೆ ಹಾಕಿಸ್ಕೊಂಡವ್ರಿಗೂ ತುಂಬಾ ಜನಕ್ಕೆ ಜಗಳ ಆಗಿತ್ತು. ಆದ್ರೆ ಧನರಾಜ್ ಅವರು ಇಲ್ಲಿ ಕೂಡ ಸೋಂಬೇರಿ ಅಂತ ಪಟ್ಟ ಇರೋ ಕಿರೀಟವನ್ನ ಹನುಮಂತನಿಗೆ ಹಾಕಿ ಅದಕ್ಕೆ ಕಾರಣವನ್ನ ಕೂಡ ಕೊಡ್ತಾರೆ. ಇದಾದ್ಮೇಲೆ ಮೊನ್ನೆ ಟಾಸ್ಕ್ ಅಲ್ಲೂ ಕೂಡ ಯಾರಿಗಾರು ತಟ್ಟಿ ಬುದ್ಧಿ ಹೇಳ್ಬೇಕು ಅಂತ ಹೇಳಿದಾಗ ಎಲ್ರು ಅವರಿಗೆ ಇಷ್ಟ ಇಲ್ದೇ ಇರೋರು, ಅವರ ಅಗೇನೆಸ್ಟ್ ಇರೋರಿಗೆ ಹೇಳಿದ್ರೆ ಧನರಾಜ್ ಅವರು ಹನುಮಂತನಿಗೆ ಕರೆದಿ ತಟ್ಟಿ ಬುದ್ಧಿ ಹೇಳ್ಬೇಕು ಅಂತ ಕೆಲವೊಂದು ಬುದ್ಧಿವಾದಗಳನ್ನ ಹೇಳ್ತಾರೆ. ಇನ್ನು ನಿನ್ನೆ ಟಾಸ್ಕ್ ಅಲ್ಲೂ ಕೂಡ ಮುಖಕ್ಕೆ ಟೀ ಎರಚಿ ಯಾರು ಎಚ್ಚೆತ್ಕೊಳ್ಬೇಕು ಅಂದಾಗ ಆಗ್ಲೂ ಕೂಡ ಧನರಾಜ್ ಅವರು ಹನುಮಂತನ ಹೆಸರನ್ನ ತಗೋತಾರೆ. ಹೀಗೆ ಎಲ್ಲಾ ಕಡೆನೂ ಧನರಾಜ್ ಅವರು ಹನುಮಂತನ ಅವ್ರನ್ನೇ ಒಂದ್ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ನೋಡೋರಿಗೆ ಅನೇಕ ರೀತಿಯಲ್ಲಿ ಕಾಣ್ತಾ ಇದೆ. ಒಂದು, ಇಷ್ಟು ದಿನ ಧನರಾಜ್ ಅವರ ಸಪೋರ್ಟಿಗೆ, ಧನರಾಜ್ ಅವರು ಒಂಟಿ ಆಗಿದ್ದಾಗ ಅವ್ರ ಜೊತೆ ಇರೋಕೆ, ತಮಾಷೆ ಮಾಡಕ್ಕೆ ದೋಸ್ತ ಆದ ಹನುಮಂತ ಬೇಕು. ಆದ್ರೆ ಈಗ ಅವನನ್ನೇ ಟಾರ್ಗೆಟ್, ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಒಂದ್ ಕಾರಣ ಆದ್ರೆ, ಇನ್ನೊಂದ್ ಕಡೆ ಹನುಮಂತ ಅವರು ಈಸಿ ಟಾರ್ಗೆಟ್, ಅವರು ದೋಸ್ತ ಬೇರೆ. ಇವರು ಏನು ಹೇಳಿದ್ರು ಅವರು ಒಪ್ಕೋತಾರೆ, ಜಗಳ ಆಡಲ್ಲ. ಧನರಾಜ್ ಅವರಿಗೆ ಜಗಳ ಆಡೋಕೆ ಭಯ ಆಗುತ್ತೆ, ಹಾಗಾಗಿ ಸೇಫ್ ಟಾರ್ಗೆಟ್, ಈಸಿ ಟಾರ್ಗೆಟ್ ಅಂತ ಹನುಮಂತ ಅವ್ರನ್ನೇ ತಗೊಳ್ತಾ ಇದ್ದಾರೆ ಅಂತ ಇನ್ನ ಕೆಲವರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಇದಲ್ಲದೆ ಹನುಮಂತ ಅವರು ಕೂಡ ಧನರಾಜ್ ಅವರ ವಿಷಯದಲ್ಲಿ ತುಂಬಾನೇ ನೇರವಾಗಿ ಹೇಳಿದ್ದಾರೆ. ಕೆಲವೊಂದು ವಿಷಯದಲ್ಲಿ ಅರ್ಹತೆ ಇಲ್ಲ, ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ, ಅದನ್ನ ನಿಭಾಯಿಸಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲ ಧನರಾಜ್ ಅವರ ಬಗ್ಗೆ ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅಂತ ಇದ್ದ ಧನರಾಜ್ ಹಾಗೆ ಹನುಮಂತ ಮಧ್ಯೆ ಕೂಡ ಆಟದ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಆಟದಿಂದ ಇವರ ಸ್ನೇಹ ಏನಾದ್ರೂ ಜಗಳ ಎಲ್ಲ ಆಡ್ಕೊಂಡು ಕಿತ್ತಾಡೋ ಮಟ್ಟಿಗೆ ಹೋಗುತ್ತಾ ಅಥವಾ ಇದೇ ರೀತಿಯಲ್ಲಿ ಸ್ನೇಹವನ್ನ ಕಾಪಾಡ್ಕೊಂಡು ಹೋಗ್ತಾರಾ ಅಂತ ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.